ದೇವರ ವಾಗ್ದಾನಗಳನ್ನು ನೆನಪಿಸುವುದು. ನೆಹೆಮಿಯ 1:9. ನನ್ನ ಕಡೆಗೆ ತಿರುಗಿಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ನಿಮ್ಮವರು ಆಕಾಶದ ಕೊನೆಯವರೆಗೆ ಒಯ್ಯಲ್ಪಟ್ಟರು, ನಾನು ಅವರನ್ನು ಅಲ್ಲಿಂದ ಕೂಡಿಸಿ ನನ್ನ ನಾಮ ಸ್ಥಾಪನೆಗೋಸ್ಕರ ಆರಿಸಿದ ಸ್ಥಳಕ್ಕೆ ತಿರುಗಿ ಬರಮಾಡುವೆನು ಎಂದು ಹೇಳಿದೆಯಲ್ಲ. ಆ ಮಾತನ್ನು ನೆನಪು ಮಾಡಿಕೊಳ್ಳಬೇಕು ಸ್ವಾಮಿ. ಇಸ್ರಾಯೇಲ್ಯರು ತನ್ನ ಬಳಿಗೆ ಹಿಂದಿರುಗಿ ಆತನ ಆಜ್ಞೆಗಳನ್ನು ಪಾಲಿಸಿದರೆ ದೇವರ ಪುನಃಸ್ಥಾಪನೆಯ ವಾಗ್ದಾನವನ್ನು ನೆಹೆಮಿಯ ಮನವಿ ಮಾಡುತ್ತಾನೆ. ಜನರು ಭೂಮಿಯ ತುದಿಗಳಿಗೆ ಗಡಿಪಾರು ಮಾಡಲ್ಪಟ್ಟರೂ ಸಹ ದೇವರು ಅವರನ್ನು ಒಟ್ಟುಗೂಡಿಸಿ ತನ್ನ ನಾಮಸ್ಥಾಪನೆಗೋಸ್ಕರ ಆರಿಸಿದ ಸ್ಥಳಕ್ಕೆ ಅವರನ್ನು ಹಿಂತಿರುಗಿಸುತ್ತಾನೆ ಎಂದು ಹೇಳುತ್ತಾನೆ. ಈ ವಾಕ್ಯವು ಮೋಶೆಯ ಕಾನೂನಿಗೆ ಸಂಪರ್ಕ ಹೊಂದಿದೆ. ಇದರಲ್ಲಿ ಜನರು ದೇವರ ಕಡೆಗೆ ತಿರುಗಿದರೆ ದೇಶದ ಆಶೀರ್ವಾದ ಮತ್ತು ದೇಶಭ್ರಷ್ಟತೆಯ ನಂತರ ಪುನಃಸ್ಥಾಪನೆಗಾಗಿ ಷರತ್ತುಗಳು ಸೇರಿವೆ. ನನ್ನ ಕಡೆಗೆ ತಿರುಗಿಕೊಂಡು ಈ ವಾಕ್ಯವು ಸತ್ಯವೇದದಾದ್ಯಂತ ಪುನರಾವರ್ತಿತ ವಿಷಯವಾದ ಪಶ್ಚಾತ್ತಾಪದ ಪರಿಕಲ್ಪನೆಯನ್ನು ಒತ್ತಿ ಹೇಳುತ್ತದೆ. ದೇವರ ಬಳಿಗೆ ಹಿಂತಿರುಗುವುದು ಪಾಪದಿಂದ ದೂರ ಸರಿಯುವುದನ್ನು ಮತ್ತು ಆತನ ಮಾರ್ಗಗಳಿಗೆ ಪುನಃ ಬದ್ಧತೆಯನ್ನು ಸೂಚಿಸುತ್ತದೆ. ನೆಹೆಮಿಯನ ಸಂದರ್ಭದಲ್ಲಿ ಇಸ್ರಾಯೇಲ್ಯರು ತಮ್ಮ ಅವಿಧೇಯತೆಯಿಂದಾಗಿ ದೇಶಭ್ರಷ್ಟರಾಗಿದ್ದರು. ಹಿಂದಿರುಗಲು ಈ ಕರೆ ಹೋಶೇಯ ಮತ್ತು ಯೋವೇಲನಂತಹ ಪುಸ್ತಕಗಳಲ್ಲಿ ಕಂಡುಬರುವ ಪ್ರವಾದಿಯ ಸಂದೇಶಗಳನ್ನು ನೆನಪಿಸುತ್ತದೆ. ಅಲ್ಲಿ ದೇವರು ತನ್ನ ಜನರನ್ನು ಪೂರ್ಣ ಹೃದಯದಿಂದ ತನ್ನ ಬಳಿಗೆ ಹಿಂತಿರುಗಿ ಬರಲು ಆಹ್ವಾನಿಸುತ್ತಾನೆ. ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ದೇವರ ಆಜ್ಞೆಗಳಿಗೆ ವಿಧೇಯತೆ ದೇವರು ಮತ್ತು ಇಸ್ರಾಯೇಲ್ಯರ ನಡುವಿನ ಒಡಂಬಡಿಕೆಯ ಸಂಬಂಧದ ಕೇಂದ್ರ ಬಿಂದುವಾಗಿದೆ. ಪಾಲಿಸುವುದು ಮತ್ತು ಅಭ್ಯಾಸ ಮಾಡುವುದು ಎರಡಕ್ಕೂ ಒತ್ತು ನೀಡುವುದು ದೇವರ ನಿಯಮಗಳಿಗೆ ಮಾನಸಿಕ ಒಪ್ಪಿಗೆಯನ್ನು ಮಾತ್ರವಲ್ಲದೆ ಸಕ್ರಿಯ ಜೀವಂತ ನಂಬಿಕೆಯನ್ನು ಸೂಚಿಸುತ್ತದೆ. ಇದು ಧರ್ಮೋಪದೇಶ ಕಾಂಡದಲ್ಲಿ ಕಂಡುಬರುವ ಬೋಧನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ವಿಧೇಯತೆಗೆ ಆಶೀರ್ವಾದಗಳು ಮತ್ತು ಅವಿಧೇಯತೆಗೆ ಶಾಪಗಳನ್ನು ವಾಗ್ದಾನ ಮಾಡಲಾಗಿದೆ. ಇದು ಯೇಸುವಿನ ಹೊಸ ಒಡಂಬಡಿಕೆಯ ಬೋಧನೆಗಳನ್ನು ಸಹ ಮುನ್ಸೂಚಿಸುತ್ತದೆ. ಅವರು ದೈನಂದಿನ ಜೀವನದಲ್ಲಿ ದೇವರ ಆಜ್ಞೆಗಳನ್ನು ಪಾಲಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ. ನಿಮ್ಮವರು ಆಕಾಶದ ಕೊನೆಯವರೆಗೆ ಒಯ್ಯಲ್ಪಟ್ಟರು. ಈ ವಾಕ್ಯವು ಇಸ್ರಾಯೇಲ್ಯರ ಅವಿಧೇಯತೆಯಿಂದಾಗಿ ಹರಡುವಿಕೆಯ ವ್ಯಾಪ್ತಿಯನ್ನು ಎತ್ತಿ ತೋರಿಸುತ್ತದೆ. ಆಕಾಶದ ಕೊನೆಯವರೆಗೆ ಭೂಮಿಯ ಮೇಲಿನ ಅತ್ಯಂತ ದೂರದ ಸ್ಥಳಗಳನ್ನು ಸೂಚಿಸುತ್ತದೆ. ಇದು ಅವರ ದೇಶಭ್ರಷ್ಟತೆಯ ತೀವ್ರತೆಯನ್ನು ವಿವರಿಸುತ್ತದೆ. ಐತಿಹಾಸಿಕವಾಗಿ ಅಶೂರ್ಯ ಮತ್ತು ಬಾಬೇಲಿನ ಸೆರೆಯಾಳುಗಳು ಇಸ್ರಾಯೇಲ್ಯರನ್ನು ವಿಶಾಲ ಪ್ರದೇಶಗಳಲ್ಲಿ ಚದುರಿಸಿದವು. ಈ ಪ್ರಸರಣವನ್ನು ಧರ್ಮೋಪದೇಶ ಕಾಂಡ 34 ಉಲ್ಲೇಖಿಸಲಾಗಿದೆ. ಅಲ್ಲಿ ದೇವರು ತನ್ನ ಜನರನ್ನು ಭೂಮಿಯ ತುದಿಗಳಿಂದ ಒಟ್ಟುಗೂಡಿಸುವುದಾಗಿ ಭರವಸೆ ನೀಡುತ್ತಾನೆ. ನಾನು ಅವರನ್ನು ಅಲ್ಲಿಂದ ಕೂಡಿಸಿ. ದೇವರು ತನ್ನ ಜನರನ್ನು ಒಟ್ಟುಗೂಡಿಸುವ ವಾಗ್ದಾನವು ಆತನ ನಂಬಿಗಸ್ತಿಕೆ ಮತ್ತು ಕರುಣೆಯನ್ನು ಒತ್ತಿ ಹೇಳುತ್ತದೆ. ಅವರ ಅವಿಧೇಯತೆಯ ಹೊರತಾಗಿಯೂ ಅವರನ್ನು ಪುನಃಸ್ಥಾಪಿಸಲು ಆತನು ಬದ್ಧನಾಗಿರುತ್ತಾನೆ. ಈ ಒಟ್ಟುಗೂಡಿಸುವಿಕೆಯು ಕೇವಲ ಭೌತಿಕ ಮರಳುವಿಕೆಯಲ್ಲ, ಆತ್ಮಿಕ ಪುನಃಸ್ಥಾಪನೆಯೂ ಆಗಿದೆ. ಇದು ಇಸ್ರಾಯೇಲಿನ ಭವಿಷ್ಯದ ಪುನರ್ ಸಂಗ್ರಹಣೆಯ ಬಗ್ಗೆ ಮಾತಾಡಿದ ಯೆಶಾಯನ ಮತ್ತು ಯೆರೆಮೀಯನ ಪ್ರವಾದಿಯ ದರ್ಶನಗಳನ್ನು ಪ್ರತಿಧ್ವನಿಸುತ್ತದೆ. ಈ ಒಟ್ಟುಗೂಡಿಸುವಿಕೆಯ ಕ್ರಿಯೆಯನ್ನು ಎಲ್ಲಾ ದೇಶಗಳಿಂದ ತನ್ನ ಶಿಷ್ಯರನ್ನು ಒಟ್ಟುಗೂಡಿಸುವ ಕ್ರಿಸ್ತನ ಮಾದರಿಯಾಗಿಯೂ ಕಾಣಬಹುದು. ಆರಿಸಿದ ಸ್ಥಳಕ್ಕೆ ತಿರುಗಿ ಬರಮಾಡುವೆನು. ಸ್ಥಳವು ದೇವರು ತನ್ನ ಸ್ಥಳಕ್ಕಾಗಿ ಆರಿಸಿದ ನಗರವಾದ ಯೆರೂಸಲೇಮನ್ನು ಸೂಚಿಸುತ್ತದೆ. ಸ್ಥಳವು ದೇವರು ತನ್ನ ವಾಸಕ್ಕಾಗಿ ಆರಿಸಿದ ನಗರವಾದ ಯೆರೂಸಲೇಮನ್ನು ಸೂಚಿಸುತ್ತದೆ. ಈ ಆಯ್ಕೆಯು ದೇವರ ಒಡಂಬಡಿಕೆಯಲ್ಲಿ ಬೇರೂರಿದೆ. ಅಲ್ಲಿ ದೇವರು ದಾವೀದನಿಗೆ ಅವನ ವಂಶಾವಳಿಯು ಯೆರೂಸಲೇಮಲ್ಲಿ ಕೇಂದ್ರೀಕೃತವಾದ ಶಾಶ್ವತ ರಾಜ್ಯವನ್ನು ಹೊಂದಿರುತ್ತದೆ ಎಂದು ವಾಗ್ದಾನ ಮಾಡಿತು. ಈ ಆಯ್ಕೆ ಮಾಡಿದ ಸ್ಥಳಕ್ಕೆ ಹಿಂದಿರುಗುವುದು ಒಡಂಬಡಿಕೆಯ ಸಂಬಂಧದ ಪುನಃಸ್ಥಾಪನೆ ಮತ್ತು ದೇವಾಲಯದಲ್ಲಿ ಆರಾಧನೆಯ ಪುನಃಸ್ಥಾಪನೆಯನ್ನು ಸೂಚಿಸುತ್ತದೆ. ನನ್ನ ನಾಮಸ್ಥಾಪನೆಗೋಸ್ಕರ ದೇವರ ಹೆಸರು ಆತನ ಪ್ರಸನ್ನತೆ, ಸ್ವಭಾವವನ್ನು ಮತ್ತು ಅಧಿಕಾರವನ್ನು ಪ್ರತಿನಿಧಿಸುತ್ತದೆ. ಯೆರೂಸಲೇಮಿನಲ್ಲಿರುವ ದೇವಾಲಯವು ಆತನ ಜನರಲ್ಲಿ ದೇವರ ವಾಸಸ್ಥಳದ ಭೌತಿಕ ಅಭಿವ್ಯಕ್ತವಾಗಿದ್ದು, ಈ ನುಡಿ ಯೇಸು ಕ್ರಿಸ್ತನಲ್ಲಿ ಅಂತಿಮ ನೆರವೇರಿಕೆಯನ್ನು ಸೂಚಿಸುತ್ತದೆ. ಅವರು ನಿಜವಾದ ದೇವಾಲಯ ಮತ್ತು ಭೂಮಿಯ ಮೇಲಿನ ದೇವರ ಸಾಕಾರ. ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸಿಗಳನ್ನು ಪವಿತ್ರಾತ್ಮನ ಗರ್ಭಗುಡಿ ಎಂದು ವಿವರಿಸಲಾಗಿದೆ. ಇದು ದೇವರ ವಾಸಸ್ಥಾನವು ಈಗ ಆತನ ಜನರೊಳಗೆ ಇದೆ ಎಂದು ಸೂಚಿಸುತ್ತದೆ. ಪ್ರಮುಖ ಬೋಧನಾಂಶಗಳು: ಪಶ್ಚಾತ್ತಾಪ ಮತ್ತು ವಿಧೇಯತೆ. ಪುನಃಸ್ಥಾಪನೆಗೆ ಪೂರ್ವಾಪೇಕ್ಷಿತವಾಗಿ ದೇವರ ಬಳಿಗೆ ಮರಳುವ ಮತ್ತು ಆತನ ಆಜ್ಞೆಗಳನ್ನು ಪಾಲಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿ. ದೇವರ ನಂಬಿಗಸ್ತಿಕೆ. ದೇವರು ತನ್ನ ಜನರು ಚದುರಿ ಹೋದಾಗಲೂ ಆತನ ವಾಗ್ದಾನಗಳಿಗೆ ಆತನ ಅಚಲವಾದ ಬದ್ಧತೆಯನ್ನು ಎತ್ತಿ ತೋರಿಸಿ. ಪ್ರಾರ್ಥನೆಯ ಶಕ್ತಿ. ನೆಹೆಮಿಯನ ಪ್ರಾರ್ಥನೆಯು ಮಧ್ಯಸ್ಥಿಕೆಯ ಶಕ್ತಿಯನ್ನು ಪ್ರದರ್ಶಿಸುತ್ತದೆ ಮತ್ತು ದೇವರ ಚಿತ್ತದೊಂದಿಗೆ ಒಬ್ಬರ ಹೃದಯವನ್ನು ಜೋಡಿಸುತ್ತದೆ. ಗಡಿಪಾರುಗಳಲ್ಲಿ ಭರವಸೆ. ವೈಯಕ್ತಿಕ ಮತ್ತು ಸಾಮುದಾಯಿಕ ಗಡಿಪಾರು ಸಮಯಗಳಲ್ಲಿಯೂ ಸಹ ದೇವರ ಒಟ್ಟುಗೂಡಿಸುವಿಕೆ ಮತ್ತು ಪುನಃಸ್ಥಾಪನೆಯ ವಾಗ್ದಾನದಲ್ಲಿ ಭರವಸೆಯನ್ನ ಕಂಡುಕೊಳ್ಳಲು ವಿಶ್ವಾಸಿಗಳನ್ನು ಪ್ರೋತ್ಸಾಹಿಸಿ. ದೇವರು ಆಯ್ಕೆ ಮಾಡಿದ ಸ್ಥಳ.
ದೇವರ ಪ್ರಸನ್ನತೆಯ ಸಂಕೇತವಾಗಿ ಮತ್ತು ಆತನ ಜನರಿಗೆ ಅಂತಿಮ ಒಟ್ಟುಗೂಡಿಸುವ ಸ್ಥಳವಾಗಿ ಯೆರೂಸಲೇಮಿನ ಮಹತ್ವವನ್ನು ಪ್ರತಿಬಿಂಬಿಸಿ. ವಿಮೋಚಿಸಲ್ಪಟ್ಟ ಜನರು. ನೆಹೆಮಿಯ 1:10. ಅವರು ನಿನ್ನ ಸೇವಕರು, ನೀನು ನಿನ್ನ ಮಹಾಶಕ್ತಿ ಭುಜ ಪರಾಕ್ರಮಗಳಿಂದ ವಿಮೋಚಿಸಿದ ನಿನ್ನ ಪ್ರಜೆಗಳು ಆಗಿರುತ್ತಾರಲ್ಲ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.